A1 A2 मतलब जनरल नहीं है क्या? आ गया ಬಂದು ಐ ಥಿಂಕ್ ಅರೌಂಡ್ 1200 ಏನೋ ಆಯಿತು. ಬಟ್ 2 ಡೇಸ್ಗೆ ನಾನು ಬುಕ್ ಮಾಡಿದ್ದೀನಿ. ನೋಡ್ಬೇಕು ಇದನ್ನೇ ಕಂಟಿನ್ಯೂ ಮಾಡ್ಲಾ ಇಲ್ಲ ಅಂತ ಅಂದ್ರೆ ಬೇರೆ ಯಾವ್ದಾದ್ರು ನೋಡ್ಕೊಳ್ಳ ಅಂತ ಅನ್ಕೋತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲ್ ಬ್ಲಾಗ್. ಇವತ್ತು ಲಾಸ್ಟ್ ಡೇ ಟ್ರೈನಲ್ಲಿ ತುಂಬಾನೇ ಬೇಜಾರಾಗ್ತಿದೆ. ಐ ಹೋಪ್ ಎಲ್ರೂ ಕೂಡ ಪಾರ್ಟ್ 1 ವಿಡಿಯೋನ ನೋಡಿರ್ತೀರಾ ಅಂತ. ನನಗೆ ಇವರು ಪರಿಚಯ ಆಗಿದ್ದು ಟ್ರೈನಲ್ಲಿ, ಚಂಡೀಗಢ ಅವರು. ಬಟ್ ಇವ್ರ ಕಡೆಯಿಂದ ಲಾಸ್ಟ್ ಡೇ ಆಗಿತ್ತಲ್ಲ ಅಂತ ನಾನು ಕೂಡ 2A ಕ್ಲಾಸ್ ಮತ್ತು ಫಸ್ಟ್ A ಕ್ಲಾಸ್ನ ನೋಡಿರಲಿಲ್ಲ. ಹಾಗಾಗಿ 2A ಕ್ಲಾಸ್ನ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇದೆಲ್ಲ ಬಂದು 2A ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಟೈಮ್ ಹೋದ್ರೆ 2AC ಬುಕ್ ಮಾಡ್ಕೋಬೇಕು. 3Aನು ಚೆನ್ನಾಗಿದೆ, ಬಟ್ ಸ್ಕ್ರೀನ್ ಇರಲ್ಲ, ಹಾಗೆ ಸೀಟು ಕೂಡ ಚಿಕ್ಕದಿರುತ್ತೆ ಮತ್ತು ಸ್ಪೇಸ್ ಕೂಡ ಕಡಿಮೆನೇ ಇರುತ್ತೆ. ಸೊ ಇದಾದ್ಮೇಲೆ ಫಸ್ಟ್ AC ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫಸ್ಟ್ AC ಹೇಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನಾನಂತೂ ಟ್ರೈನಲ್ಲಿ ಒಬ್ಳೆ ಹೋಗಿದ್ರಿಂದ ಎಲ್ಲೂ ಹೋಗಿರ್ಲಿಲ್ಲ. ನಾನಾಯ್ತು ನನ್ನ ಸೀಟ್ ಆಯ್ತು ಅಂತ ಇದ್ದೆ. ಈ ಬ್ರದರು ಪರಿಚಯ ಆಗಿದ್ದು ನನಗೆ ಡೆಲ್ಲಿಯಲ್ಲಿ. ಸೊ ಇವ್ರ ಕಡೆಯಿಂದ ನಾನು ಫಸ್ಟ್ AC ಮತ್ತೆ 2A ಕ್ಲಾಸ್ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ರು ಸಿಕ್ಕಿರ್ಲಿಲ್ಲ ಅಂತ ಅಂದಿದ್ರೆ ನನ್ನ ಸೀಟಲ್ಲೇ ನಾನು ಕೂತಿರ್ತಿದ್ದೆ, ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ. ಇವ್ರು ಹೇಳಿದ್ರು ನನಗೆ ಬನ್ನಿ ವ್ಯೂವರ್ಸ್ ಕೂಡ ನೀವು ಫಸ್ಟ್ A ಕ್ಲಾಸ್ 2A ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಇದು ಫಸ್ಟ್ AC ಅಂತಂದ್ರೆ ಲೈಕ್ ಕಂಪಾರ್ಟ್ಮೆಂಟ್ ತರ ಇರುತ್ತೆ. ಕಪಲ್ಸಿಗೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸಿಂಗಲ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಂತೂ ಯಾವ್ದು ಕಂಪಾರ್ಟ್ಮೆಂಟ್ ಕೂಡ ಖಾಲಿ ಇರಲಿಲ್ಲ. ಸೊ ಹಾಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಜರ್ನಿ ಅಂತ ಬಂದ ಮೇಲೆ ನಾನು ಇವಾಗ ಬಂದು ಫಸ್ಟ್ AC ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಫಸ್ಟ್ A ಕಂಪಾರ್ಟ್ಮೆಂಟಲ್ಲಿ ಪ್ರೈಸ್ ಕೂಡ ಜಾಸ್ತಿ ಇದೆ, ಯಾಕಂದರೆ 7500 ಸಮಥಿಂಗ್ ಏನೋ ಇತ್ತು ನಾನು ಚೆಕ್ ಮಾಡಿದಾಗ. ಇದೇ ಫಸ್ಟ್ AC ಕಂಪಾರ್ಟ್ಮೆಂಟ್. ಇಲ್ಲಿ ನೋಡಬಹುದು ಕೆಳಗಡೆನೂ ಕೂಡ ಬೆಡ್ ಇದೆ ಮತ್ತು ಮೇಲ್ಗಡೆ ಕೂಡ ಬೆಡ್ ಇದೆ. ಆಲ್ರೆಡಿ ಯಾರೋ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ ಈ ರೂಮ್ ಅಂತೂ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ಬೆಡ್ ಅಂತೂ ತುಂಬಾ ಸಾಫ್ಟ್ ಇತ್ತು. ಹಾಗೆ ನಮ್ಗೆ ಏನಾದರೂ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕಂದ್ರೆ ವಿಂಡೋ ಕ್ಲೋಸ್ ಮಾಡ್ಕೊಳ್ಬಹುದು. ಒಂದು ಮಿರರ್ ಇರುತ್ತೆ. ನಂಗಂತೂ ಫಸ್ಟ್ AC ರೂಮ್ ತರ ಅನ್ನಿಸ್ತಿದೆ. ಡೋರಲ್ಲಿ ಗ್ಲಾಸ್ ಇರೋದ್ರಿಂದ ಸ್ಕ್ರೀನ್ ಇರುತ್ತೆ, ಕ್ಲೋಸ್ ಮಾಡ್ಕೋಬಹುದು ಪ್ರೈವಸಿ ಬೇಕು ಅಂತ ಅಂದ್ರೆ. ಹಾಗೆ ಮೇಲ್ಗಡೆ ಜಾಸ್ತಿ ಟೈಮ್ ಕೂರಕ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಸೀಟ್ ಇದೆ. ಇದು ಫಸ್ಟ್ AC ಕಂಪಾರ್ಟ್ಮೆಂಟ್ದು. ಫಸ್ಟ್ AC ಬುಕ್ ಮಾಡ್ಕೊಂಡ್ರೆ ನಮಗೆ ಊಟ ತಿಂಡಿ ಎಲ್ಲ ಕೂಡ ಇನ್ಕ್ಲೂಡ್ ಇರುತ್ತೆ ಅದ್ರ ಜೊತೆನೆ. ಫಸ್ಟ್ AC ನೋಡಿಕೊಂಡು ಹಾಗೆ ಇದ್ರದ್ದು ವಾಶ್ರೂಮ್ ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿತ್ತು ವಾಶ್ರೂಮು. ಇದರಲ್ಲಿ ವೆಸ್ಟರ್ನ್ ಸ್ಟೈಲ್ ಕೂಡ ಇದೆ, ಫ್ಲೆಶರ್ ಆಗಿರಬಹುದು, ಮತ್ತು ಶವರ್ ಕೂಡ ಇದೆ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ಮಿರರ್ ಕೂಡ ಇದೆ, ನೀವು ನೋಡ್ತಿರಬಹುದು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡೂ ಕೂಡ ಬರುತ್ತೆ ನಿಮಗೆ ಸ್ನಾನ ಮಾಡ್ಕೊಳ್ಳೋದಾದರೆ. ಸೊ ಇಲ್ಲಿ ಬಂದಮೇಲೆ ತುಂಬಾ ನಾರ್ತ್ ಸೈಡ್ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಕೋಲ್ಡೇ ಓಕೆ ಅಂತ ಅನ್ಸುತ್ತೆ. ಯಾರೆಲ್ಲ ಫಸ್ಟ್ AC ಟ್ರಾವೆಲ್ ಮಾಡಿದ್ರಾ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಇದೆಲ್ಲ ಮುಗಿಸ್ಕೊಂಡು ನನ್ನ ಸೀಟಿಂಗ್ ನಾನು ಬಂದು ಕೂತ್ಕೊಂಡೆ. ಇವಾಗ ನಾನು ಹೊರ್ಗಡೆ ಸೀನರಿನ ನೋಡ್ತಾ ಇದ್ದೀನಿ, ಯಾಕಂದರೆ ತುಂಬಾ ಗ್ರೀನರಿ ಆಗಿತ್ತು ಹಾಗಾಗಿ. ಸೊ ಟ್ರೈನ್ ಕೂಡ ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ. ಚಂಡೀಗಢಗೆ ಐ ಥಿಂಕ್ ನಾನು ಬೇಗನೆ ರೀಚ್ ಆಗ್ತೀನಿ ಅಂತ ಅನಿಸುತ್ತೆ. 4:10 ಇತ್ತು ಚಂಡೀಗಢ ರೀಚ್ ಆಗೋದು. ಸೊ ಫೈನಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ನಿಂತಿದ್ದೀನಿ ಇಳಿಯೋದಕ್ಕೆ. ಫೈನಲಿ ನಾನು ಚಂಡೀಗಢ ರೈಲ್ವೆ ಸ್ಟೇಷನ್ಗೆ ಬಂದೆ. टिकट काउंटर कहाँ पे है? टिकट काउंटर एक नंबर कहाँ जाना है? अमृतसर। इधर से और है? हाँ ट्रेन 4:16 को है। पता कर लो पहले 4 रुपये ही गया। कहाँ जा रहे हैं? कर्नाटक, बैंगलोर। आंध्र प्रदेश। इधर काम कर रहे हैं? हाँ चंडीगढ़ में एयरपोर्ट में काम। आप प्रॉपर बेंगलोर का है? हाँ।
ಫೈನಲಿ ಚಂಡೀಗಢ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದೆ. ನಾನು ಇನ್ನೊಂದು ಟ್ರೈನ್ನ ಕ್ಯಾಚ್ ಮಾಡಬೇಕಿತ್ತು. ಅದಿದ್ದು 4:16ಗೆ. ನನ್ನ ಟ್ರೈನ್ ಬಂದಿದ್ದು 4:10ಗೆ ರೀಚ್ ಆಯಿತು. ನನ್ನ ಹತ್ರ ಇರೋದೇ ಕಡಿಮೆ ಸಮಯ, ಓನ್ಲಿ 10 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಾನು ಟಿಕೆಟ್ ತಗೊಬಂದು ಫಸ್ಟ್ ಪ್ಲಾಟ್ಫಾರ್ಮ್ಗೆ ನಾನು ಬರಬೇಕು. ಗೊತ್ತಿಲ್ಲ ಇನ್ನೊಂದು ಟ್ರೈನ್ ಸಿಗುತ್ತೋ ಇಲ್ವೋ ಅಂತಾನು ಕೂಡ, ಯಾಕಂದ್ರೆ ಟ್ರೈನ್ ಅಂತ ಅಂದ್ರೆ ಟಿಕೆಟ್ ತಗೊಳ್ಳೋರೆಲ್ಲ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಸೊ ನೋಡ್ಬೇಕು ಟ್ರೈನ್ಗೆ ಟಿಕೆಟ್ ತಗೊಂಡು ನಾನು ಬಂದು ಇಲ್ಲಿ ಇನ್ನೊಂದು ಟ್ರೈನ್ ಸಿಗುತ್ತಾ ಅಂತ. ಎಸ್ಪೆಷಲಿ 2 ಟ್ರೈನ್ ಇದ್ದಿದ್ದು, 1 ಟ್ರೈನು ಲೇಟಾಗಿ ಬಂತು ಅನ್ನೋದಕ್ಕೋಸ್ಕರ ಆ ಟ್ರೈನ್ ರೀಚ್ ಮಾಡೋದಕ್ಕೋಸ್ಕರ ನಾನು ಬೇಗನೆ ಹೋಗ್ತಾ ಇದ್ದೀನಿ. ಇನ್ನೊಂದು ಟ್ರೈನ್ ಆದ್ರೆ ತುಂಬಾನೇ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಹೊಸ ಪ್ಲೇಸ್ ಆಗಿರೋದ್ರಿಂದ ನನಗೆ ಯಾವ ಕಡೆ ಕೌಂಟರ್ ಇದೆ ಅಂತಾನು ಗೊತ್ತಿಲ್ಲ. A1 A2 मतलब जनरल नहीं है क्या? लास्ट में आ गया लास्ट में। ಟ್ರೈನ್ ಬರೋ ಅಷ್ಟೊತ್ತಿಗೆ ನಾನು ಕೂಡ ಟಿಕೆಟ್ ತಗೊಂಡು ಬಂದು ರೆಡಿ ಆಗಿದ್ದೆ. ಬಟ್ ಕರೆಕ್ಟ್ ಟೈಮಿಗೆ ಟ್ರೈನ್ ಕೂಡ ಬಂತು. ಸೊ ಜನರಲ್ ಬೋಗಿಗೆ ನಾನು ಇವಾಗ ಹತ್ಕೋಬೇಕು. ಬಟ್ ತುಂಬಾನೇ ರಶ್ ಇತ್ತು. ಅಂತೂ ಇಂತೂ ಸೀಟ್ ಕೂಡ ಸಿಕ್ತು ನನಗೆ ಸ್ವಲ್ಪ. ಬಟ್ ಅಲ್ಲಂತೂ ತುಂಬಾನೇ ವರ್ಟಾಗೆಲ್ಲ ಆಡ್ತಾ ಇದ್ರು. ಫೈನಲಿ ನಾನು ಅಮೃತ್ಸರ್ ರೈಲ್ವೆ ಸ್ಟೇಷನ್ಗೆ ಬಂದೆ. ಚಂಡೀಗಢದಿಂದ ಅಮೃತ್ಸರ್ಗೆ ಬರೋ ಅಷ್ಟೊತ್ತಿಗೆ ನನಗೊಂದು ಸಾಕಾಗೋಗಿತ್ತು. ಬರೀ 4 ಅವರ್ಸ್ ಜರ್ನಿಗೆ ಅಷ್ಟು ಬೇಜಾರ್ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ಟ್ರೈನಲ್ಲಿ ಜಗಳಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಬಟ್ ಫೈನಲಿ ಅಮೃತ್ಸರಿಗೆ ಬಂದೆ. ನನಗೊಂದು ಸ್ವಲ್ಪ ಜೀವ ಸಮಾಧಾನ ಅಂತ ಅನ್ನಿಸ್ತು. ಅಲ್ಲಿಂದ ನಾನು ರ್ಯಾಪಿಡೋ ಮಾಡ್ಕೊಂಡು ನಾನು ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ. ರ್ಯಾಪಿಡೋ ಮಾಡ್ಕೊಂಡು ಡ್ರೈವರ್ ಕೂಡ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ರಂತೆ. ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಇದೇ ನನ್ನ ಹೋಟೆಲ್ ಗ್ರ್ಯಾಂಡ್ ವಿಕ್ಟ್ರಿ. ಫೈನಲಿ ಬಂದು ರೀಚ್ ಆದೆ ನಾನು ಇಲ್ಲಿಗೆ. ನನಗಂತೂ ತುಂಬಾನೇ ಭಯ ಆಗಿತ್ತು, ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿರಲಿಲ್ಲ ಅಂತ. ಯಾಕಂದ್ರೆ ಆಗ್ಲೇ ಟೈಮ್ ಆಗೋಗಿತ್ತು 10:30 ಸಮಥಿಂಗ್. ಬಟ್ ನಮ್ಮೂರಾದ್ರೆ ನಮ್ಗೇನು ಆತರ ಫೀಲ್ ಇರಲ್ಲ. ಬಟ್ ಹೊರ್ಗಿನ ರಾಜ್ಯ ಅಂತಂದ್ರೆ ಸ್ವಲ್ಪನೇ ಭಯ ಇರುತ್ತೆ ಹೊರಗಡೆ ಬಂದಾಗ. ಹಾಗೆ ಬರ್ಬೇಕಾದ್ರೆ ನಾನು ಊಟ ಏನು ಕೂಡ ಮಾಡಿರಲಿಲ್ಲ. ಹಾಗಾಗಿ ಊಟನ ಅಲ್ಲೇ ಹೊರಗಡೆಯಿಂದ ತಗೋ ಬಂದಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದೆಲ್ಲ ನಾನು ಬುಕ್ ಮಾಡಿದ್ದು ಮೇಕ್ ಮೈ ಟ್ರಿಪ್ ಅಲ್ಲಿ. ಹಾಗೆ ಇದು ಎಂಟ್ರೆನ್ಸ್ ಆಗಿರುತ್ತೆ. ಕುತ್ಕೊಳ್ಳೋಕ್ಕೂ ಕೂಡ ಸೋಫಾ ಇದೆ ಎಂಟ್ರೆನ್ಸ್ ಅಲ್ಲಿ, ಇಫ್ ಏನಾದ್ರು ವೇಟಿಂಗ್ ಮಾಡೋದಿದ್ರೆ. ಮತ್ತೆ ಲಿಫ್ಟ್ ಇದೆ, ಮತ್ತೆ ಸ್ಟೆಪ್ಸ್ ಕೂಡ ಇದೆ. ಬಟ್ ರೂಮ್ಗೆ ಇವಾಗ ನಾನು ಎಂಟ್ರಿ ಆಗ್ಬೇಕು. ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ, ಊಟ ಮಾಡ್ಕೋಬೇಕು ನಾನ್ ಬೇರೆ. ರೂಮ್ ಕೂಡ ಹೇಗಿದೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಬಟ್ ನನಗೊಂದು ತುಂಬಾನೇ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಫಸ್ಟ್ ನಾನು ಊಟ ಮಾಡ್ಬೇಕಿತ್ತು. ಯಾಕಂದ್ರೆ ಬೆಳಗ್ಗೆಯಿಂದನೂ ನಾನು ಸರಿಯಾಗಿ ಏನು ತಿಂದಿರ್ಲಿಲ್ಲ. ಹಣ್ಣೇನೋ ತಿಂದಿದ್ದೆ ಅನ್ನೋದೊಂದು ಬಿಟ್ರೆ ಟ್ರೈನಲ್ಲಿ ನಂಗೆ ಸ್ವಲ್ಪ ಫುಡ್ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ ನಾನು ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಬರ್ಬೇಕಾದ್ರೆ ನಾನು ಬಟರ್ ಪನ್ನೀರ್ ಮಸಾಲ ಹಾಗೆ ಬಟರ್ ನಾನ್ ತಗೊಬಂದಿದ್ದೆ. ಬಟ್ ಟೇಸ್ಟ್ ಮಾಡಬೇಕು ಹೇಗಿರುತ್ತೆ ಅಂತ. ಅಷ್ಟೊತ್ತಿಗೆ ನಮ್ಮಪ್ಪ ಬೇರೆ ಕಾಲ್ ಮಾಡಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಊಟ ಮಾಡೋಣ ಅಂತ ಇವಾಗ ಊಟ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು ನನಗೆ. ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ ರೂಮ್ ಹೇಗಿದೆ ಅಂತ. ರೂಮ್ ಒಳಗೆ ಬಂದು ಮಿರರ್ ಕೂಡ ಇದೆ. ಹಾಗೆ ಇದ್ರ ಜೊತೆ ಇವರು ಒಂದು ಟವಲ್ ಹಾಗೆ 2 ಸೋಪ್ ಕೂಡ ಇಟ್ಟಿದ್ದಾರೆ. ಹಾಗೆ ಒಂದು ಫೇಸ್ ವಾಶ್. ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರೋದೇ ಟಿವಿ. ಸೊ ಟಿವಿ ಕೂಡ ಆನ್ ಆಗಿತ್ತು. ಹಾಗಾಗಿ ನಾನು ನಮ್ಮ ಕನ್ನಡ ಸಾಂಗ್ಸ್ ನ ಪ್ಲೇ ಮಾಡಿದ್ದೀನಿ. ರಾಜೇಶ್ ಕೃಷ್ಣನ್ ಅವ್ರದ್ದು ಲಗೇಜ್ ಬ್ಯಾಗ್ ಕೂಡ ಇಲ್ಲೇ ಇದೆ, ಟ್ರಾಲಿ ಬ್ಯಾಗ್. ಹಾಗೆ ನಾನು ಬರ್ಬೇಕಾದ್ರೆ ನೀರು ತಗೊಬಂದೆ. ಮತ್ತೆ ಇಲ್ಲಿ ಒಂದು ಚೇರ್ ಇದೆ. ಹಾಗೆ ಇದ್ರ ಪಕ್ಕ ಒಂದು ಟೇಬಲ್ ಕೂಡ ಇದೆ. ಸೊ ನನಗೆ ತುಂಬಾನೇ ಹೊಟ್ಟೆ ಹಸ್ವಾಗ್ಬಿಟ್ಟು ಊಟ ಮಾಡಿದೆ. ಬಿಕಾಸ್ ನನಗೆ ತುಂಬಾನೇ ಟೈಮ್ ಆಗೋಗಿತ್ತು. ಹಾಗೆ ಟಯರ್ಡ್ ಕೂಡ ಆಗಿತ್ತು. ಮಾರ್ನಿಂಗ್ ಇಂದ ನಾನು ಏನು ಕೂಡ ತಿಂದಿರ್ಲಿಲ್ಲ. ಹಾಗಾಗಿ ಇದು ನನ್ನ ಬೆಡ್ ಬರುತ್ತೆ. ಸೊ ಡಬಲ್ ಬೆಡ್ಡೇನೆ. ಅಂಡ್ ಈ ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಹಾಗೆ ಒಂದು ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ ನಂದು. ಈ ಕಡೆ ಬಂದ್ರೆ ಅಂಡ್ AC ಕೂಡ ಇದೆ. ಈ ಕಡೆ ಬಂದ್ರೆ ನಮಗೆ ಫೋನ್ ಇದೆ, ಹಾಗೆ AC ರಿಮೋಟ್ ಕೂಡ ಇದೆ. ಎಸ್ಪೆಷಲಿ ಬೆಡ್ಡು ಎಲ್ಲ ನೀಟಾಗಿ ಮಾಡಿದ್ರು. ನಾನೇನೆ ಸ್ವಲ್ಪ ಮೇಲೆಲ್ಲ ಕುತ್ಕೊಂಡು ಸ್ವಲ್ಪ ಇದು ಮಾಡ್ಬಿಟ್ಟಿದ್ದೀನಿ. ಅದು ಬಿಟ್ರೆ ತುಂಬಾನೇ ಚೆನ್ನಾಗಿತ್ತು ರೂಮು. ಇದು ಬಾತ್ರೂಮ್ ಬರುತ್ತೆ. ನಾರ್ಮಲ್ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಹಾಗೆ ಇದು ಹ್ಯಾಂಡ್ ವಾಶ್ ಬೇಸಿನು. ಅಂಡ್ ಇಲ್ಲೂ ಕೂಡ ಒಂದು ಮಿರರ್ ಇದೆ. ಹಾಗೆ ಶವರ್ ಕೂಡ ಇದೆ. ನಾರ್ಮಲ್ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ 2 ಕೂಡ ಇರುತ್ತೆ ಇದರಲ್ಲಿ. ಇದು ನನ್ನ ಬಾತ್ರೂಮ್. ಪ್ರೈಸ್ ಬಂದ ಐ ಥಿಂಕ್ ಅರೌಂಡ್ 1200 ಏನೋ ಆಯ್ತು. ಬಟ್ 2 ಡೇಸ್ಗೆ ನಾನು ಬುಕ್ ಮಾಡಿದೀನಿ. ನೋಡ್ಬೇಕು ಇದನ್ನೇ ಕಂಟಿನ್ಯೂ ಮಾಡ್ಲಾ ಇಲ್ಲ ಅಂತ ಅಂದ್ರೆ ಬೇರೆದ್ ಯಾವ್ದಾದ್ರು ನೋಡ್ಕೊಳ್ಳ ಅಂತ ಅನ್ಕೋತಾ ಇದ್ದೀನಿ.
ಸೊ ಇದು ನನ್ನ ರೂಮ್ ಪೂರ್ತಿ ವಿಡಿಯೋ. ಅಂತೂ ಇಂತೂ 3 ದಿನ ಟ್ರಾವೆಲ್ ಮಾಡಿಕೊಂಡು ನಾನು ನನ್ನ ಗೂಡಿಗೆ ಸೇರಿಕೊಂಡೆ. ಸೊ ನಾಳೆ ನಾನು ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡೋದಂತೂ ಮೊದಲೇ ಮರಿಬೇಡಿ.